ಹಲೋ ಫ್ರೆಂಡ್ಸ್, ಇವತ್ತು 48 ಸೈಜ್ದು ಬ್ಲೌಸ್ ಹೇಗೆ ಅಂತ ಕಟ್ ಮಾಡೋದು ಅಂತ ನೋಡೋಣ. ಸೈಜ್ ಲೆಂತ್ 17+1 18, ಚೆಸ್ಟ್ 12. ಈಗ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಟ್ಟೆ ಆಚೆ ಈಚೆ ಹೋಗಿದ್ರೆ ಲೆವೆಲ್ ಆಗಬೇಕಲ್ಲ, ಸೊ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ಕೊಳ್ಳಿ. ಮತ್ತು ಲೆಂತ್ 17+1 18, 18ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆ ಕಡೆಯೂ 18. ಇದು ಎಂಥದಪ್ಪ, ಇದು ಲೈನಿಂಗ್ ಬಟ್ಟೆ ಕಟ್ ಮಾಡ್ತಾ ಇರೋದು. ಮಾರ್ಕ್ ಮಾಡ್ಕೊಂಡ್ಮೇಲೆ ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡಿಕೊಂಡು, ಮತ್ತು ಇದು ಬ್ಯಾಕ್ ಪಾರ್ಟಿಗೆ ಎಷ್ಟು ಚೆಸ್ಟು 48 ಅಲ್ವಾ, ನಾವು 4 ಆಗಿ ಡಿವೈಡ್ ಮಾಡಿದ್ರೆ 12 ಬರುತ್ತೆ. 12ಅಲ್ಲಿ 1/4 ಇಂಚ್ ಮಾತ್ರ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಸೊ 13/4. ಬ್ಯಾಕ್ ಪಾರ್ಟಲ್ಲಿ ಮಾತ್ರ 1/4 ಇಂಚು, ಟೋಟಲ್ ಚೆಸ್ಟಲ್ಲಿ 1/4 ಇಂಚು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. 13/4ಗೆ ಎಲ್ಲ ಕಡೆಯೂ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಕಟ್ ಮಾಡ್ಕೊಳ್ಳಿ, ಏನು ರಿಂಕಲ್ಸ್ ಏನು ಬರೋದಿಲ್ಲವ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅವ್ರಿಗೆ ಬಾಡಿ ಮೆಜರ್ಮೆಂಟಲ್ಲಿ. ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಮತ್ತು ಇವ್ರದ್ದು ಶೋಲ್ಡರು ಜಾಸ್ತಿ ಇದೆ, ನೀವು ಶೋಲ್ಡರ್ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ, ಅದು ದೊಡ್ಡದಾಗಬೇಕು ಅಂತ ಹೇಳಿದ್ರು. ಮತ್ತು ಬ್ಯಾಕ್ ನೆಕ್ಕು 10.5 + ಹಾಫು 11 ಬರುತ್ತೆ. 11ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವ್ರಿಗೆ ಶೋಲ್ಡರ್ ಜಾಸ್ತಿ ಇರೋದ್ರಿಂದ ಸೈಡ್ ನೆಕ್ 2 ಕೊಟ್ಟಿರೋದು, ಇಲ್ಲಾಂದರೆ 2.25 ಕೊಡಬೇಕಾಗುತ್ತೆ. ಮತ್ತು ಹೀಗೂ ನೀವು ಬ್ಯಾಕ್ ನೋಡ್ಕೊಬೋದು, 2 ಬ್ಯಾಕ್ ಡಾಟ್ಸ್ ಬರುತ್ತಲ್ಲ, ನೀಟಾಗಿ ಫೋಲ್ಡ್ ಮಾಡಿ ಈಗ ಮಡಗಿ ನೆಕ್ಕಿಗೆ ಕರೆಕ್ಟಾಗಿ ಮಡಗಿ ನೋಡಿ, ಕರೆಕ್ಟಾಗಿ ಬಂದಿರುತ್ತೆ. ಸೊ ಬ್ಯಾಕು 11 ಮತ್ತು ಸೈಡ್ ನೆಕ್ಕು 2 ಕೊಡಬೇಕು ಇವ್ರಿಗೆ. ಶೋಲ್ಡರ್ ಇನ್ನೂ ಕಮ್ಮಿ ಬಂದರೆ ಎಷ್ಟು 2.25 ಕೊಡಿ, ಏನೂ ಆಗೋಲ್ಲ. ಮೇಲೂ 2 ಕೊಟ್ಬಿಟ್ಟು ಒಂದು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಕು 11 12 ಅಂತಿದ್ರೆ ನೀವು ಸೈಡ್ ನೆಕ್ಕು 2 ಕೊಡಿ. ಮತ್ತು 7 8 6 ಅಂತಿರುತ್ತಲ್ಲ ಬ್ಯಾಕ್ ನೆಕ್ಕು, ಆವಾಗ 2.25 ಕೊಡಿ. ಶೋಲ್ಡರ್ ಇವ್ರದ್ದು 3/4 + 3/4 ಇಂಚು 4.25 ಬರುತ್ತೆ. 4.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೀವು ಅಷ್ಟೇನು ಬೇಕಾಗಿಲ್ಲ, 3 + 1 4 ಮಾಡಿಕೊಂಡ್ರೆ ಆಯಿತು. ಇವ್ರಿಗೆ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿರೋದು. 4.25 ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಆರ್ಮೋಲ್ 5 ಇಂಚು, 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ 5 ಇಂಚ್ ಸಾಕಾಗುತ್ತೆ ಫ್ರೆಂಡ್ಸ್. ಆ ಕಡೆಯೂ 5 ಇಂಚಿಗೆ ಇದು ಮಾಡ್ಕೊಳ್ಳಿ. ಮತ್ತು 1/2 ಇಂಚ್ ಕೆಳಗಡೆ ಡೌನಿಂಗ್ ಕೊಡಿ ಫ್ರೆಂಡ್ಸ್. ಅದು ಮಾರ್ಕ್ ಮಾಡುವಾಗ ಇಂಥದ್ದು ಬ್ಯಾಕ್ ರಿಂಕಲ್ಸ್ ಬರುತ್ತಲ್ವ, ಅದು ಕೆಳಗೆ ಆರಾಮಾಗಿ ಕಟ್ ಮಾಡ್ಬೋದು. ಮತ್ತು ಬ್ಯಾಕ್ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಒಂದು ಶೇಪ್ ತೊಗೊಳ್ಳಿ. ಮತ್ತು ಹಂಗೆ ಕೆಳಗಡೆ ಬರಬೇಕು. ಕೆಳಗಡೆ ಬಂದರೆ ಅವ್ರಿಗೆ ಕಂಕಳ ಹತ್ರ ಟೈಟ್ ಬರೋದಿಲ್ಲ, ಆರಾಮಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಮತ್ತು ಆರ್ಮೋಲ್ ಲೂಸಿಂಗ್ ಎಷ್ಟು ಅಂತ ಒಂದು ಸಲ ನೋಡ್ಕೊಳ್ಳಿ. ಇವ್ರದ್ದು 8.25 + 1/4 10 ಬರುತ್ತೆ. ಈ ಥರ ಒಂದು ಸ್ಲೀವ್ ಪೇಪರ್ ಕಟ್ಟಿಂಗಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿ ಇಟ್ಕೊಂಡಿರಿ, ನಿಮ್ಗೆ ಯೂಸ್ ಆಗುತ್ತೆ. 10 ಎಲ್ಲಿಗೆ ಬರುತ್ತೆ ಅಂತ ನೋಡಿ. ನನಗೆ 1 ಇಂಚು ಶಾರ್ಟೇಜ್ ಆಗ್ತಿದೆ, 1 ಇಂಚ್ ಅಲ್ಲಿ ನಿಮ್ಗೆ ಮಾರ್ಕ್ ಮಾಡ್ತೀನಿ. ಮತ್ತು ಈ ಥರ ಮಡಗಿ ನೋಡ್ತೀನಿ. ನೀವು ಬಟ್ಟೆ ಫ್ಯಾಬ್ರಿಕ್ ಕಟ್ ಮಾಡಿ ಇದು ನೋಡೋಷ್ಟರೊಳಗೆ ನೋಡೋಕ್ಕೆ ಕಷ್ಟ ಆಗುತ್ತಲ್ಲ, ಸೊ ಅದರಿಂದ ಒಂದು ಪೇಪರ್ ಕಟ್ ಮಾಡಿ ಫ್ರೆಂಡ್ಸ್. ಈ ಥರ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ನೋಡಿ 10 ಕರೆಕ್ಟಾಗಿ ಬಂದಿದೆ, ನಂಗೆ ಸರಿಯಾಗಿದೆ. ಮತ್ತು ಬ್ಯಾಕ್ ನೆಕ್ ಈ ಥರ ನೀಟಾಗಿ ಒಂದು ಶೇಪ್ ತೊಗೊಳ್ಳಿ ಫ್ರೆಂಡ್ಸ್. ಹೊರಗಡೆ ಬಂದು ಸ್ವಲ್ಪ ಬ್ರಾಡಾಗಿ ಬರುತ್ತೆ. ಹಿಂಗೆ ಸ್ಟ್ರೈಟಾಗಿ ಕೊಟ್ಟರೆ ಅವ್ರಿಗೆ ಒಂಥರ ಬಿಗ್ದಂಗೆ ಆಗುತ್ತೆ. ಸ್ವಲ್ಪ ಶೇಪಾಗಿ ಹಿಂಗೆ ಕೊಡಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ. ಮತ್ತು ಕೆಳಗಡೆ ಬ್ಯಾಕ್ ಸೈಡು ಒಂದು 1/2 ಇಂಚ್ ಮಾರ್ಕ್ ಮಾಡ್ಕೊಂಡು ಸ್ವಲ್ಪ ಮಾತ್ರ ತೆಗಿಬೇಕು. ಆ ಕೆಳಗಡೆ ಪಟ್ಟಿ ಎಲ್ಲ ಬರುತ್ತಲ್ಲ ಫ್ರೆಂಡ್ಸ್, ಸ್ಟಿಚ್ ಆದಮೇಲೆ ಕೆಳಗಡೆ ಹಿಂಗೆ ನೇತಾಡ್ಕೊಡೋಂಗೆ ಆ ಥರ ಇರೋದಿಲ್ಲ. ಮತ್ತು ಇವ್ರಿಗೆ 1/4 ಇಂಚು ಸ್ಟಿಚಿಂಗ್ದು ಇದು ಕೊಡಬೇಕು ಫ್ರೆಂಡ್ಸ್. ಅದು ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಬರಬೇಕು. ಇವ್ರದ್ದು ಫುಲ್ ಬಸ್ಟ್ ಎಷ್ಟು ಅಂತ ಮೆಜರ್ಮೆಂಟ್ ತೊಗೊಂಡಿಲ್ಲ, ಇವರು ಅಳತೆ ಬಟ್ಟೆ ಕೊಟ್ಟಿರೋದು, ಅದರಿಂದ ಮಾಡಿರೋದು. ಬಾಡಿ ಮೆಜರ್ಮೆಂಟ್ ಇದ್ದರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹೀಗೆ ಮಡಗಿ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಬಂದರೆ ಅಲ್ಲಿಗೆ ಕರೆಕ್ಟ್ ಆಯಿತು ಅಂತ. ಈಗ ಸ್ವಲ್ಪ ಇವ್ರ ಬಾಡಿಗಿಂತ ಸ್ವಲ್ಪ 1/4 ಇಂಚು ಲೂಸ್ ಕೊಡಿ ಅಂತ ಹೇಳಿದ್ದಾರೆ, ಕೊಟ್ಟಿದ್ದೀನಿ 1/4 ಇಂಚು. ಮತ್ತು ಈಗ ಫ್ರಂಟ್ ಪಾರ್ಟು, ಈಗ ಬ್ಯಾಕ್ ಪಾರ್ಟಿಗೆ ನಾವು 1/4 ಕೊಟ್ಟಿದ್ದೀವಿ, ಫ್ರಂಟ್ ಪಾರ್ಟಿಗೆ 1/4 + 3/4 ಇಂಚು. ಫ್ರಂಟ್ ಪಾರ್ಟಿಗೆ 1/4 + 3/4 ಇಂಚು. ಅದು ಡಾರ್ಟಿಗೆ ಮತ್ತು ಉಕ್ಸ್ ಪಟ್ಟಿಗೆ 14.25 ಬರುತ್ತೆ. 14.25ಗೆ ಎಲ್ಲ ಕಡೆಯೂ ಒಂದು ಮಾರ್ಕ್ ಕೊಡಿ ಫ್ರೆಂಡ್ಸ್. ಎಲ್ಲ ಕಡೆಯೂ ಮಾರ್ಕ್ ಕೊಟ್ಬಿಟ್ಟು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಈಗ ನಾನು ಕಸ್ಟಮರ್ದು ಬಟ್ಟೆ ಇದು ಮಾಡ್ತಿರೋದಲ್ವ ಫ್ರೆಂಡ್ಸ್, ಇದ್ರಲ್ಲಿ ಪ್ರಾಬ್ಲಮ್ ಏನೇನಾಗುತ್ತೆ ಅಂತ ನಾನು ಇದ್ರಲ್ಲಿ ತೋರ್ಸೋಕ್ಕಾಗೋದಿಲ್ಲ, ನನ್ನ ಕನ್ಫ್ಯೂಷನ್ ಆಗಿಬಿಡುತ್ತೆ. ನಾನು ಪೇಪರ್ ಕಟ್ಟಿಂಗ್ ಮಾಡ್ತೀನಲ್ಲ ಫ್ರೆಂಡ್ಸ್, ಅದರಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಏನೇನು ಇದಾಗುತ್ತೆ ಎಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈಗ ಬ್ಯಾಕ್
ಇಷ್ಟು 17 18 ಬರುತ್ತಲ್ವ ಫ್ರೆಂಡ್ಸ್, ಅದರಲ್ಲಿ ನಾವು ಅರ್ಧ ಇಂಚ್ ಕಟ್ ಮಾಡಿದ್ದೀವಿ. ಸೊ ಇಲ್ಲೂ ಅರ್ಧ ಇಂಚ್ ತೆಗಿಬೇಕಾದ್ರೆ 17ವರೆ, ಅಲ್ಲಿಂದ 2ವರೆಗೆ. ನೀವು ಆ ಥರ ಮಾಡಿಬಿಡಿ, ನಾನು ತೋರಿಸ್ತೀನಿ ಆ ಥರ ಮಾಡಿ. ಇಲ್ಲಿ 2ವರೆಗೆ, 2ವರೆ ಅಂದರೆ 1 ಇಂಚ್ ಕಮ್ಮಿ ಮಾಡಬೇಕು. 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೀವು ಹಂಗೆ ಮಾಡಬೇಡಿ, ಇಲ್ಲಿ ತೋರಿಸ್ತೀನಿ. ಈಗ ಇಲ್ಲಿಂದ ಆರ್ಮೋಲ್ಗೆ 5 ಇಂಚ್ ಕೊಡ್ತೀವಾ, 5 + ½ ಇಂಚು ಡೌನಿಂಗ್ ಬರಬೇಕು. ಈ ಕಡೆ ನೀವು ಈ ಕಡೆಯಿಂದನೇ ಮಾಡಿ. 5 ಇಂಚ್ ಆರ್ಮೋಲ್ ಡೌನಿಂಗು ಮತ್ತು ½ ಇಂಚು, ಮತ್ತು ಅಲ್ಲಿಂದ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ, ನೀವು ಆ ಥರ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಕು 7 + ½ 7 1/2. ಇವ್ರದ್ದು ಇನ್ನೂ ಡೀಪ್ ಇದೆ. 7 1/2 ಸಾಕು ಅಂತ ಹೇಳೋರೆ. 7 ಸಾಕು ಅಂತ, ನೀವು 7 1/2 ಕೊಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಅಗಲ ಕಮ್ಮಿ ಮಾಡಬೇಕಾಗತ್ತೆ, 2 ಕೊಡಬೇಕಾಗತ್ತೆ. ಇಲ್ಲಿ ಈಗ 2 1/4 ಕೊಟ್ಟಿದ್ದೀನಿ, 7 ಅಲ್ವಾ, ಸೊ 2 1/4 ಕೊಟ್ಟಿದ್ದೀನಿ, ಏನು ತೊಂದರೆ ಆಗೋದಿಲ್ಲ. ಮತ್ತು ಈ ಕಡೆಯೂ ಶೋಲ್ಡರು 4ವರೆ, 4ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರಂಟದು ಅಷ್ಟೇ 4ವರೆನೇ, 3 3/4. ನೀವು 3 ಮಡಗಿದ್ರೆ ಸಾಕು ಅನಿಸುತ್ತೆ ಫ್ರೆಂಡ್ಸ್. 3 ಮಡಗುವಾಗ 2ವರೆ ಮಡಗಬೇಕಾಗುತ್ತೆ ಸೈಡ್ ನೆಕ್ಕು. ಮತ್ತು ಆರ್ಮೋಲು 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಆ ಕಡೆಯೂ 5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ, ಅದು ಸ್ಟ್ರೈಟಾಗಿ ಇದರಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಮತ್ತು ಫ್ರಂಟ್ ಹೈಟು ಶೋಲ್ಡರ್ ಟು ಅಂಡರ್ ಬಸ್ಟು 15 + 1 16. ನೀವು ಇದೆಲ್ಲ ತೊಗೊಬೇಕಂದ್ರೆ ಬಾಡಿ ಮೆಜರ್ಮೆಂಟ್ ಇದ್ದರೆ ಈಸಿ ಆಗುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ಶೋಲ್ಡ್ರ್ ಸೆಂಟರ್ ಮಾಡಿಕೊಂಡು ಇದು ಮಾಡಿ ಫ್ರೆಂಡ್ಸ್. 16 ಬರುತ್ತೆ. ಸ್ವಲ್ಪ ಜಾಸ್ತಿ ಕೊಡ್ತೀನಿ, ಯಾಕಂದರೆ ಮೇಲೆ ಈ ಕಡೆದು ಅದಷ್ಟಿಲ್ಲ, ಫ್ರಂಟು ಸುಮಾರು ಡೀಪ್ ಇದೆಯಲ್ಲ, ಸೊ ನಾನು ಅಂದಾಜಿಗೆ ಮಡಗಿರೋದು 6 3/4. ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಅವ್ರಿಗೆ. ಈ ಮೆಜರ್ಮೆಂಟಲ್ಲಿ ಹೊಲಿರಿ. ಮತ್ತು ಆ ಕಡೆ ಎಷ್ಟು ಬಂದಿದೆ ನೋಡಿ, ಆರ್ಮೋಲ್ 5 5ವರೆ, ಮತ್ತು ಅಲ್ಲಿಂದ 10 1/4 10 1/4 ಕೊಡಿ ಫ್ರೆಂಡ್ಸ್. 16ವರೆ ಫ್ರಂಟ್ ಇದು, ಈ ಕಡೆ 6 3/4. ಮತ್ತು ಇಲ್ಲಿ ಫ್ರಂಟ್ ಆರ್ಮೋಲ್ಗೆ ½ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ½ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡೌನಿಗೆ ಬರಬೇಕು ಫ್ರೆಂಡ್ಸ್. ಅಲ್ಲೂ ರಿಂಕಲ್ಸ್ ಏನಾದರೂ ಇದ್ದರೆ ಅದು ಹೋದಂಗೆ. ಮತ್ತು ಸ್ವಲ್ಪ ಈ ಕಡೆ ಬಂದು ತೆಗಿಬೇಕು, ಯಾಕಂದರೆ 1/4 ಇಂಚು ಇಲ್ಲ 0.1 ಇಂಚು ತೆಗಿಬೇಕು. ಯಾಕಂದರೆ ಅವ್ರದ್ದು ಶೋಲ್ಡರ್ ಅಗಲ ಇದೆಯಲ್ಲ, ಅದು ಈ ಕಡೆ ಬರುವಾಗ ಫ್ರಂಟಲ್ಲಿ ರಿಂಕಲ್ಸ್ ಬರುತ್ತೆ. ಮತ್ತು ಈ ಕಡೆ ಫ್ರಂಟಲ್ಲಿ ಎಷ್ಟು ನೀವು ಬ್ರಾಡಾಗಿ ತೆಗಿತೀರೋ ಅಷ್ಟು ಫ್ರಂಟಲ್ಲಿ ರಿಂಕಲ್ಸ್ ಬರೋದಿಲ್ಲ ಫ್ರೆಂಡ್ಸ್. ಅಲ್ಲಿಂದ ಸ್ಟಿಚಿಂಗ್ ಅಲೈನ್ಸು 1 3/4. ನೀವು ಅದು ಬೇರೆ ಬೇರೆ ಆಗುತ್ತೆ ಫ್ರೆಂಡ್ಸ್. ಅದು ನಾನು ಪೇಪರ್ ಕಟ್ಟಿಂಗಲ್ಲೇ ಇದು ಮಾಡಿ ತೋರಿಸ್ಬೇಕಾಗುತ್ತೆ. ಈಗ ಮಡಗ್ಬಿಟ್ಟು ನೋಡಿ, ಮತ್ತು ಫುಲ್ ಬಸ್ಟು ಎಷ್ಟು ಬರುತ್ತೆ ಅಂತ ಅದು ಮಡಗ್ಬಿಟ್ಟು ನೋಡಿ. ಇವ್ರು 1/4 ಇಂಚ್ ಲೂಸ್ ಕೊಡಿ ಅಂತೇಳಿ ನಂಗೆ ಕರೆಕ್ಟಾಗಿ ಬಂದಿದೆ. ಅದು 1/4 ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್, ಅವ್ರು ಲೂಸ್ ಕೊಡಿ ಅಂತ ಹೇಳಿದಾರಲ್ಲ. ಸೊ ಈಗ ಇಲ್ಲಿ 1 3/4 ಕೊಟ್ಟಿದ್ದೀವಲ್ಲ ಫ್ರೆಂಡ್ಸ್, ಅದು ಇವ್ರದ್ದು ಫುಲ್ ಬಸ್ಟ್ ಬರುತ್ತಲ್ಲ, ಒಬ್ರೊಬ್ರು ಇನ್ನೂ ಜಾಸ್ತಿ ಬರುತ್ತೆ. ಬಾಡಿ ಮೆಜರ್ಮೆಂಟ್ ತೊಗೊಂಡೇ ನಾವು ಮಾಡಬೇಕಾಗತ್ತೆ. 1ವರೆ 1 3/4 ಹಂಗೆ ಕೊಡುವಾಗ ಆ ಕಡೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಡಬೇಕಾಗುತ್ತೆ ಫ್ರೆಂಡ್ಸ್. ಅದು ಇವ್ರಿಗೆ ಈಗ ನಾನು ಕಟ್ಟಿಂಗ್ ಮಾಡಿದ್ರೆ ಕರೆಕ್ಟಾಗಿದೆ. 48 ಸೈಜ್ಗೆ ಈ ಮೆಜರ್ಮೆಂಟ್ ಪರ್ಫೆಕ್ಟು. ಆದರೆ ಶೋಲ್ಡರ್ ಸ್ವಲ್ಪ ನೀವು ಕಮ್ಮಿ ಮಾಡಿ, ಅರ್ಧ ಇಂಚ್ ಕಮ್ಮಿ ಮಾಡಿ, ತೊಂದರೆ ಇಲ್ಲ. ಮತ್ತು ಎಲ್ಲ ನೀಟಾಗಿ ಕಟ್ ಮಾಡಿ ಫ್ರೆಂಡ್ಸ್, ಎಲ್ಲ ನೀಟಾಗಿ ಕಟ್ ಮಾಡಿ. ಅದೇ ಪೇಪರ್ ಕಟ್ಟಿಂಗ್ ಮಾಡ್ತೀನಲ್ಲ ಫ್ರೆಂಡ್ಸ್, ಅದರಲ್ಲಿ ಬಟ್ಟೆ ಕಟ್ ಮಾಡೋದ್ರಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ, ಮತ್ತು ಬಾಡಿ ಸೈಜು ಮೆಜರ್ಮೆಂಟ್ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತಲ್ಲ, ಸೇಮ್ ಬರೋದಿಲ್ವಲ್ಲ, ಅದು ಹೇಗೆ ಕಟ್ ಮಾಡಬೇಕು, ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅದೆಲ್ಲ ಪೇಪರ್ ಕಟ್ಟಿಂಗಲ್ಲಿ ತೋರಿಸ್ತೀನಿ. ಇದು ಕಸ್ಟಮರ್ದಲ್ವ ಫ್ರೆಂಡ್ಸ್, ಅದ್ರಲ್ಲಿ ನಾನು ತೋರಿಸಿದ್ರೆ ನನಗೆ ಸ್ಟಿಚಿಂಗ್ ಮಾಡುವಾಗ, ನಂಗೆ ಫಿನಿಶಿಂಗ್ ಮಾಡುವಾಗ ನಾನು ಮರ್ತುಬಿಟ್ಟು ಏನಾದ್ರು ಮಾಡಿಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತಲ್ಲ, ಸೊ ಅದರಿಂದ ಇದು ತೋರಿಸ್ತಾ ಇಲ್ಲ. ಇದು 48 ಸೈಜ್ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಇದು ಮಾಡ್ಕೊಳ್ಳಿ. ಚೆಸ್ಟ್ 49ಇಂದ 50ವರೆಗೂ, ಅದೇ ಫುಲ್ ಬಸ್ಟ್ ಬರುತ್ತಲ್ಲ, 49ಇಂದ 50ವರೆಗೂ ಕೊಡ್ಬೋದು. ಆವಾಗ ಸ್ಟಿಚಿಂಗ್ದು ಇದು ಕೊಡ್ತೀವಲ್ಲ, ಅದು 1ವರೆ ಕೊಡಬೇಕಾಗುತ್ತೆ. ಇದು ಪರ್ಫೆಕ್ಟಾಗಿ ಬರುತ್ತೆ. ನೀವು ಈ ಮೆಥಡಲ್ಲಿ ಕಟ್ ಮಾಡಿ, ಶೋಲ್ಡರ್ ಏನೂ ಡ್ರಾಪ್ ಆಗೋದಿಲ್ಲ. ಮತ್ತು ನೀಟಾಗಿ ಫ್ರಂಟಿಂದ ಆ ಕಡೆ ಕಟ್ ಮಾಡ್ಕೊಳ್ಳಿ, ಫ್ರಂಟು ಬ್ಯಾಕು ನೆಕ್ಕು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಟ್ ಮಾಡಿಕೊಂಡು ಶೋಲ್ಡರ್ ಕಟ್ ಮಾಡಬೇಕಾಗತ್ತೆ, ಯಾಕಂದರೆ ಇವ್ರದ್ದು ಫುಲ್ ಉದ್ದ ಎಲ್ಲ ಬ್ಲೌಸ್ ಪೀಸ್ ಸಾಲೋದನ್ನ ಅಡ್ಜಸ್ಟ್ ಮಾಡಿ ಕಟ್ ಮಾಡಬೇಕಾಗತ್ತೆ. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಎಲ್ಲದಕ್ಕೂ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಬೇಕು. ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡು ನಾವು ಆ ಕಡೆ ಈ ಕಡೆ ಬಟ್ಟೆ ಇದು ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಅದು ನಮ್ಮ ಸೇಫ್ಟಿಗೆ ನಾವು ಬಟ್ಟೆ ಕಟ್ ಮಾಡಿರ್ತೀವಲ್ಲ, ನಂಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗುತ್ತೆ. ನಾವು ಆ ಕಡೆ ಪಿನ್ ಹಾಕಿದ್ರೆ ಕಟ್ ಮಾಡಬಾರ್ದು ಯಾವತ್ತು. ಆ ಥರ ಕಟ್ ಮಾಡಿದ್ರೆ ನೀವು ಫಿನಿಶಿಂಗ್ ಮಾಡುವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದು ನಿಮಗೆ ಕಸ್ಟಮರ್ಸ್ ಬಂದು ಹೇಳ್ತಾರಲ್ಲ, ಅಲ್ಲಿ ಟೈಟು ಇಲ್ಲಿ ಟೈಟು ಅಂತ, ಆವಾಗ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಶೋಲ್ಡರ್ ಸೆಂಟರಿಂದ ಇದು ಡಾಟ್ಸ್ ತೆಗಿಯೋದು ಹೇಗೆ ಅಂತ, ಶೋಲ್ಡರ್ ಸೆಂಟರು, ಎಲ್ಲ ಶೋಲ್ಡರು ಸೆಂಟರ್ ತೆಗಿಯೋಕ್ಕಾಗೋದಿಲ್ಲ. ಒಂದು ಅಂದಾಜಿಗೆ ಇವ್ರದ್ದು ಇದು ಅಪೆಕ್ಸ್ ಟು ಅಪೆಕ್ಸ್ ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕಾಗುತ್ತೆ.
ಇವ್ರಿಗೆ 1.5 ಕೊಟ್ಟಿದ್ದೀನಿ ಫ್ರೆಂಡ್ಸ್, ನೀವು 1.25 ಕೊಡ್ಬೋದು. ಅದೇ ಫುಲ್ ಬಸ್ಟ್ ಮೆಜರ್ಮೆಂಟ್ ಪ್ರಕಾರ ಹೋಗುತ್ತೆ. ಈಗ ಇವ್ರಿಗೆ 1.5 ಸಾಕಾಗುತ್ತೆ. ಎಷ್ಟು 4.25 ಫ್ರೆಂಡ್ಸ್, 4.25 ಸ್ಟ್ರೈಟಾಗಿ ಇದು ಮಾಡ್ಕೊಳ್ಳಿ. ಅದು ಅಪೆಕ್ಸ್ ಟು ಅಪೆಕ್ಸ್ ಬರುತ್ತೆ. ಇಲ್ಲಿ 2.25, ಇಲ್ಲಿ 7.25 ಎಲ್ಲ ನೀಟಾಗಿ ಒಂದು ಡಾಟ್ಸ್ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿಕೊಂಡು ಬ್ಯಾಕಿಗೂ ಮಾರ್ಕ್ ಮಾಡ್ಕೊಬೇಕಾಗತ್ತೆ ನೋಡಿ. ಅಲ್ಲಿಂದ ಸ್ಟ್ರೈಟಿಗೆ ಬರಬೇಕು. ಇದು ಡಾಟ್ಸ್ ತೊಗೊತೀವಲ್ಲ, ಸ್ಟ್ರೈಟಾಗಿ ಬಂದರೆ ಬ್ಯಾಕಲ್ಲಿ ಇದು ಸೈಡಲ್ಲಿ ಬರುತ್ತಲ್ಲ, ಸೈಡ್ ಡಾಟ್ಸ್ ಕೊಡ್ತೀವಲ್ಲ, ಅದು ಈಸಿ ಆಗುತ್ತೆ. ಮತ್ತು ನಾವು ಇದು ಹಾರ್ಮೋಲ್ದು ಇದು ತೆಗಿತೀವಲ್ಲ ಫ್ರೆಂಡ್ಸ್, ಹಿಂಗೆ ಕ್ರಾಸಾಗೇ ಬರಬೇಕು. ಅವ್ರು ಹಾಕೊಂಡಾಗ ನಾವು ಎಲ್ಲೆಲ್ಲೋ ಕೊಡೋಕ್ಕಾಗಲ್ಲ. ಇಲ್ಲಿ ಕೊಡಬೇಕು, ಮೇಲೂ ಕೊಡ್ಬೋದು ಫ್ರೆಂಡ್ಸ್. ಮೇಲೆ ಕೊಟ್ಟರೆ ಇಲ್ಲಿ ಏನು ಗೊತ್ತಾ, ಕಂಕ್ಳ ಹತ್ರ ರಿಂಕಲ್ಸ್ ಬರುತ್ತೆ. ಅದಕ್ಕೆ ನಾನು ಸೈಡಲ್ಲಿ ಕೊಡೋದು. ಅಲ್ಲಿ ಕೊಡುವಾಗ ರಿಂಕಲ್ಸ್ ಬರೋದಿಲ್ಲ, ಪರ್ಫೆಕ್ಟಾಗಿರುತ್ತೆ ಫ್ರೆಂಡ್ಸ್. ಮತ್ತು ಎಲ್ಲ ಕಡೆಯೂ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ನಾನು ಬ್ಯಾಕ್ ಯಾಕೆ ವೇಸ್ಟ್ ಡಾಟ್ ಹಿಡಿಯೋದಿಲ್ಲ ಅಂತ ಹೇಳಿದ್ರೆ, ನಾನು ಫುಲ್ ಫಿನಿಶಿಂಗ್ ಮಾಡಿಬಿಟ್ಟು ಹಿಡಿಯೋದು ನೋಡಿ. ಈಗ ವೇಸ್ಟ್ 38 ಇದೆಯಲ್ಲ ಫ್ರೆಂಡ್ಸ್, ನೀವು ಮೆಜರ್ ಮಾಡ್ಕೊಳ್ಳಿ. ನೀವು ಬೇಕಂದ್ರೆ ಫಸ್ಟು ಮಾಡ್ಕೊಬೋದು. ಅದು ನಾನು ಫುಲ್ ಫಿನಿಶಿಂಗ್ ಆದಮೇಲೆ ಮಾಡೋದು. ಫುಲ್ ಫಿನಿಶಿಂಗ್ ಆದಮೇಲೆ ಮಾಡುವಾಗ ನಂಗೆ ಕರೆಕ್ಟಾಗಿ ಬರುತ್ತೆ. ಮತ್ತು ಸೆಂಟ್ರಿಗೆ ಎಂಥದಪ್ಪ ಬ್ಯಾಕ್ ಡಾಟ್ಸ್ ಮಾಡ್ತಾರಲ್ಲ ಫ್ರೆಂಡ್ಸ್, ಸೆಂಟ್ರಿಗೆ ಮಾಡಿಬಿಡಿ, ಸೈಡಿಗೆ ಮಾಡಿ. ಇದು ಹೀಗೆ ಡಾಟ್ಸ್ 1.25 ತೆಗ್ದಿದ್ದೀವಲ್ಲ, ನೀವು 1.25 ತೆಗಿಬೋದು. ಅದೇ ಬೆಲ್ಟ್ ಎಂಥದಪ್ಪ ಇದರಲ್ಲಿ ಅಂತಪ್ಪ ಬೆಲ್ಟ್ ಪಟ್ಟಿ ಎಲ್ಲ ಕೊಡ್ತೀವಲ್ಲ, ಬೆಲ್ಟ್ ಪಟ್ಟಿ ಎಲ್ಲ ಕೊಟ್ಟಮೇಲೆ ಫಿನಿಶಿಂಗ್ ಮಾಡ್ತೀವಲ್ಲ, ಆವಾಗ ಬ್ಯಾಲೆನ್ಸ್ ಎಷ್ಟು ಬರುತ್ತೋ ಅದನ್ನು ನೀವು ಬ್ಯಾಕ್ ಡಾಟ್ಗೆ ತೊಗೊಬೇಕಾಗತ್ತೆ. ಇಲ್ಲಿ 33 ಅವರ ಬಾಡಿ ಲೂಸ್ ಕೊಡಿ ಅಂತ ಹೇಳಿದ್ದಾರೆ. ಸೊ ನನಗೆ 42.5 ಬಂದಿದೆ. ಎಷ್ಟು ಬರುತ್ತೋ ಅಷ್ಟು ಲೂಸಿಂಗ್ ಕೊಡಬೇಕಾಗತ್ತೆ. ನನಗೆಷ್ಟು ಬ್ಯಾಕ್ ಎಷ್ಟು ಬರುತ್ತೋ, ಬ್ಯಾಲೆನ್ಸ್ ಎಷ್ಟು ಬರುತ್ತೋ ಅದನ್ನು ಬ್ಯಾಕ್ ಡಾಟ್ ತೊಗೊಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಡಾಟ್ ತೊಗೊಬೇಕಂದ್ರೆ ಇಲ್ಲಿ ಹಾರ್ಮೋಲ್ಗೆ ಸ್ಟ್ರೈಟಾಗಿ ತೊಗೊಳ್ಳಿ. ಯಾಕಂದರೆ ಅಲ್ಲಿ ಸ್ವಲ್ಪ ರಿಂಕಲ್ಸ್ ಇದ್ದರೆ ಹೋಗಿಬಿಡುತ್ತೆ. ನೀವು ಬ್ಯಾಕ್ ಕರೆಕ್ಟಾಗಿ ಎಂಥದಪ್ಪ ಫೋಲ್ಡ್ ಮಾಡಿ ಹಾಫ್ಗೆ ಮಾಡಿ ನೀವು ಡಾಟ್ಸ್ ತೊಗೊಂಡ್ರೆ ಅದೊಂಥರ ಎತ್ತದಂಗೆ ಕಾಣಿಸುತ್ತೆ, ಅಸಹ್ಯ ಕಾಣಿಸುತ್ತೆ. ನಿಮ್ಗೆ ಇಷ್ಟ ಮಾಡ್ಕೊಬೋದು. ನಾನು ಸ್ವಲ್ಪ ಸೈಡ್ಗೆ ಕೊಡೋದು ಫ್ರೆಂಡ್ಸ್. ಆ ಥರ ಕೊಡೋದ್ರಿಂದ ಏನೂ ತೊಂದರೆ ಇಲ್ಲ. ಮತ್ತು ಬೆಲ್ಟ್ ಪಟ್ಟಿ ಸ್ಲೀವ್ ಐಟು, ಸ್ಲೀವು 8+1 9, ಹಾರ್ಮೋಲ್ ಲೂಸಿಂಗು ಇವ್ರಿಗೆ 8.5, 1.25, 10 ಕಾಲು ಬರುತ್ತೆ. ನೀವು ಸ್ಲೀವ್ ಎಷ್ಟು ಬೇಕನ್ನು ಕೊಟ್ಕೊಬೋದು ಫ್ರೆಂಡ್ಸ್. ಹಾರ್ಮೋಲ್ ಲೂಸಿಂಗ್ ಹೀಗೆ ನೋಡಿ 8.5 ಬರುತ್ತೆ. 8.5 + 1.25 ಸ್ಟಿಚಿಂಗ್ ಹೋಗುತ್ತೆ, 10 ಕಾಲು ಬರುತ್ತೆ. ನೀವು 10 ಕಾಲಿಗೆ ಎಲ್ಲಿಗೆ ಬರುತ್ತೋ ಬಟ್ಟೆ ಡಬಲಾಗಿ ಫೋಲ್ಡ್ ಮಾಡಿ ತಿರ್ಗಾ ಡಬಲಾಗಿ ಫೋಲ್ಡ್ ಮಾಡಬೇಕು. ನನಗೀಗ ಇಲ್ಲಿ ಶಾರ್ಟೇಜ್ ಬರ್ತಾಯಿದೆ. ಬಟ್ಟೆ ಶಾರ್ಟೇಜ್ ಬರೋದನ್ನ ಎಲ್ಲ ಪಿನ್ನಾಗಿ ಸೆಕ್ಯೂರ್ ಮಾಡಿಕೊಂಡು ನೀವು ಬಟ್ಟೆ ಕೊಡಬೇಕಾಗುತ್ತೆ. ಅದು ಹೆಂಗೆ ಕೊಡ್ತೀನಿ ಅಂತ ನೋಡಿ. ಫಸ್ಟು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡಿಕೊಂಡು ಸ್ಲೀವ್ ಎಷ್ಟು 8+1 ಇಂಚು ನೀವು ಎಷ್ಟು ಬೇಕಂತ ಕೊಡ್ಬೋದು ಫ್ರೆಂಡ್ಸ್ ಸ್ಲೀವ್ಗೆ. ಇವಾಗ ಇವ್ರದ್ದು 9 ಅಲ್ವಾ, 9 ಇಂಚಿಗೆ ಮಾರ್ಕ್ ಮಾಡಿ. 8+1 9 ಇಂಚಿಗೆ ಸ್ಲೀವ್ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ 3 ಇಂಚಿಗೆ ಡೌನ್ ಬರಬೇಕು. ಇದು ಎಲ್ಲದಕ್ಕೂ 3 ಇಂಚೇ ಡೌನ್ ಬರಬೇಕು ಅಂತಿಲ್ಲ ಫ್ರೆಂಡ್ಸ್. 4 5ವರೆಗೂ 3 ಇಂಚ್ ಬನ್ನಿ, 5ಇಂದ ಕಮ್ಮಿ 3ವರೆಗೆ ಕೊಡಿ, ಏನು ತೊಂದರೆ ಇಲ್ಲ. 10 ಕಾಲಿಗೆ ಒಂದು ನೀಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನನಗೆ ಸ್ವಲ್ಪನೇ ಅಲ್ವಾ ಜಾಯಿನ್ ಬೇಕಾಗಿರೋದು, ಅದು 1 ಇಂಚು ಅಲ್ಲಲ್ಲಿ ಶಾರ್ಟೇಜ್ ಬರ್ತಿದೆಯಲ್ಲ, ಅಲ್ಲಿ 1 ಇಂಚು 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಕರೆಕ್ಟಾಗಿ ಬರುತ್ತೆ ಸ್ಟಿಚಿಂಗ್ ಎಲ್ಲ ಮಾಡಿ ಫಿನಿಶಿಂಗ್ ಮಾಡುವಾಗ. ಈಗ ಇಲ್ಲಿ 1 ಇಂಚ್ ಕೊಟ್ಟಿದ್ದೀನಿ, ನಾನು 1/4 ಇಂಚ್ ಕಟ್ ಮಾಡಿದ್ದೀನಿ. 3/4 ಇಂಚ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಬಟ್ಟೆ ಕೊಟ್ಟು ಪಿನ್ ಮಾಡಿ ಸೆಕ್ಯೂರ್ ಮಾಡ್ಕೊಳ್ಳಿ. ಪಿನ್ ಮಾಡಿ ಸೆಕ್ಯೂರ್ ಮಾಡ್ಕೊಂಡು ನಿಮಗೆ ಹೆಲ್ಪ್ ಫ್ರೆಂಡ್ಸ್, ಯೂಸ್ ಆಗುತ್ತೆ. ಯಾವಾಗಲೂ ಹಂಗೆ ಮಾಡಬೇಕು. ಮತ್ತು ನೀಟಾಗಿ 10 ಕಾಲು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಲೀವ್ ಲೂಸಿಂಗು, ಆರ್ಮೋಲ್ ಲೂಸಿಂಗು 10 ಕಾಲಿಗೆ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಮತ್ತು ಅಲ್ಲಿಂದ 1.25 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಮತ್ತು ನೀವು ನೀಟಾಗಿ ಶೇಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ವೀಡಿಯೋ ಮಿಸ್ಸಿಂಗ್ ಆಗಿಬಿಡ್ತು. ನೀಟಾಗಿ ಶೇಪ್ ಮಾಡ್ಕೊಳ್ಳಿ. ನಾವು ಮಾಮೂಲಿ ಎಲ್ಲರಿಗೂ 1 ಇಂಚ್ ಕೊಡ್ತೀವಲ್ಲ, ಇವರಿಗೆ 1 ಕಾಲು ಕೊಡಿ. 1 ಕಾಲು ಇಲ್ಲಿ ಕೊಟ್ಟರೆ ಇಲ್ಲೂ 1 ಕಾಲು ಕೊಡಬೇಕು. ಈಗ ಇಲ್ಲಿ 1 ಇಂಚ್ ಕೊಟ್ಟರೆ ಅಲ್ಲೂ 1 ಇಂಚ್ ಕೊಡಬೇಕು. ಯಾಕಂದರೆ ಇವ್ರಿಗೆ ಸ್ಲೀವ್ ಒಂಥರ ಲೂಸ್ ಬರುತ್ತಲ್ಲ ಫ್ರೆಂಡ್ಸ್, ಆ ಲೂಸ್ ಬರೋದಿಲ್ಲ. 1 ಕಾಲು ಕೊಡಬೇಕಾಗುತ್ತೆ. ಮತ್ತು ಬ್ಯಾಕ್ ಪಾರ್ಟ್ ಈ ಥರ ಮಡಗಿ ನೀವು ಒಂದು ಸಲ ಇದು ಕನ್ಫರ್ಮ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದ್ದರೆ ಈಗ ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಎಲ್ಲ ಕಡೆಯೂ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಫ್ರಂಟ್ 2 ಪಾರ್ಟ್ ಬರುತ್ತಲ್ಲ, ಆ 2 ಪಾರ್ಟನ್ನು
ಫ್ರಂಟ್ 2 ಪೀಸ್ ಮಾತ್ರ ತೊಗೊಂಡು ಕಟ್ ಮಾಡಬೇಕು. ನೀವು ಓಪನ್ ಮಾಡಿ ಕಟ್ ಮಾಡಿ, ನಾನು ಹಾಗೆ ಮಾಡಿದ್ದೀನಿ. ಬ್ಯಾಕ್ 2 ಪಾರ್ಟ್ ಬಿಟ್ಬಿಟ್ಟು ಫ್ರಂಟ್ ಮಾತ್ರ 2 ಪಾರ್ಟ್ ಕಟ್ ಮಾಡಿ, ಮತ್ತು ಸೆಂಟ್ರಿಗೆ ಒಂದು ಕಟ್ ಕೊಡಿ. ಅದು ಶೋಲ್ಡರ್ ಕರೆಕ್ಟಾಗಿ ಲೆವೆಲಾಗಿ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ಒಂದ್ಸಲ ಫ್ರಂಟು ನೀವು ಮಡಗಿ ನೋಡ್ಬೋದು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ, ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಡಾಟ್ಸ್ ಹಿಡಿದ್ಬಿಟ್ಟು ಈಗ ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇ ನೀವು ಪೇಪರ್ ಕಟ್ಟಿಂಗಲ್ಲಿ ಮಾಡಿರ್ತೀರಲ್ಲ, ಆ ಥರ ಮಾಡುವಾಗ ನಿಮ್ಗೆ ಕರೆಕ್ಟಾಗಿ ಬರುತ್ತೆ, ಕನ್ಫರ್ಮ್ ಆಗಿರುತ್ತೆ. ನಾವು ಸ್ಲೀವ್ ಕಟ್ ಮಾಡಿ ಆಮೇಲೆ ಮಾಡಬೇಕಾಗುತ್ತಲ್ಲ, ಒಂದ್ಸಲ ಸ್ಲೀವ್ದು ತೊಂದರೆ ಆಗಿಬಿಟ್ರೆ ಅಲ್ವಾ, ನೀವು ಪೇಪರ್ ಕಟ್ ಮಾಡಿ ಈಸಿ ಆಗುತ್ತೆ. ಮತ್ತು ಬೆಲ್ಟು ಫ್ರಂಟ್ 4 ಪೀಸು, ಫ್ರಂಟ್ 2 ಕಡೆಯೂ 4 ಪೀಸ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಆವಾಗ ರಿಂಕಲ್ಸ್ ಇದ್ದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಬೆಲ್ಟ್ ಪೀಸು ಸ್ಟ್ರೈಟಾಗಿ ಡ್ರಾ ಮಾಡ್ಕೊಳ್ಳಿ. ಈಗ ಬೆಲ್ಟ್ ಲೆಂತ್ ಹೇಗೆ ಕಂಡುಹಿಡಿಯೋದು ಅಂತೇಳಿ, ನಾವಿಲ್ಲಿ ಡಾಟ್ಸ್ಗೆ 1.5 ಕೊಟ್ಟಿರ್ತೀವಲ್ಲ, ಫುಲ್ ಚೆಸ್ಟಲ್ಲಿ 1.5 ಮೈನಸ್ ಮಾಡ್ಕೊಬೇಕಾಗುತ್ತೆ. ಫ್ರಂಟ್ದು 1.5 ಕೊಟ್ಟಿದ್ರೆ 1.5 ಮೈನಸ್ ಮಾಡ್ಕೊಬೇಕು. ಎಷ್ಟು 14.5 ಬಂದಿದೆ, 13 ಫ್ರಂಟ್ ಬೆಲ್ಟ್ದು. ಅದು ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ ಫ್ರೆಂಡ್ಸ್, ಕಟ್ ಮಾಡಿದ್ರೆ ಆಯಿತು, ಏನು ತೊಂದರೆ ಇಲ್ಲ. ಈಗ 1.25 ಡಾಟ್ಸ್ ಕೊಟ್ಟಿದ್ರೆ ನೀವು 1.25 ಮೈನಸ್ ಮಾಡಬೇಕು ಟೋಟಲ್ ಚೆಸ್ಟಲ್ಲಿ. ಇಲ್ಲಿ 2.5 ಬಂದಿದೆ, ಪ್ಲಸ್ 1 ಇಂಚು, ಎಲ್ಲ 1 ಇಂಚ್ ಕೊಡಿ ಫ್ರೆಂಡ್ಸ್. 2.5 ಪ್ಲಸ್ 1 3.5 ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈ ಕಡೆ 3.5 ಬಂದಿದೆ, 3.5 ಪ್ಲಸ್ 4.5 ಈ ಕಡೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಸುಮ್ಮನೆ ಈಗ ಒಂದು ಜಾಯಿನ್ ಮಾಡಿ ಫ್ರೆಂಡ್ಸ್, ಮಾರ್ಕ್ ತೊಗೊಂಡು. ಮತ್ತು ನೀವು ಇದನ್ನು ಮಡಗು ನೋಡ್ಬೋದು ಫ್ರೆಂಡ್ಸ್, ಕರೆಕ್ಟಾಗಿ ಬಂದಿದೆಯಾ ಏನು ಅಂತ. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದೇ 4 ಪೀಸ್ ಮಡಗಿ ಕಟ್ ಮಾಡಿ ಫ್ರೆಂಡ್ಸ್. ಈಗ ಫ್ರಂಟ್ ಇದ್ದಿದೆಯಲ್ಲ, ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ದೀವಲ್ಲ, ಡಾಟ್ಸ್ ಈಗ ಹಿಡಿದ್ಬಿಟ್ಟು ನೀವು ನೋಡ್ಬೋದು. ಇಲ್ಲಿ ನನಗೆ 1 ಇಂಚು ಎಕ್ಸ್ಟ್ರಾ ಬರ್ತಾಯಿದೆ, ಅದು ತೊಂದರೆ ಇಲ್ಲ ಫ್ರೆಂಡ್ಸ್, ಸ್ಟಿಚಿಂಗ್ ಮಾಡಿದ್ಮೇಲೆ ಕಟ್ ಮಾಡ್ಬೋದು. ಯಾಕಂದರೆ ನಾವು ಶಾರ್ಟೇಜ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಶಾರ್ಟೇಜ್ ಆದರೆ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಕರೆಕ್ಟಾಗಿ ಕಟ್ ಮಾಡಿರ್ತೀವಲ್ಲ, ಅವಾಗ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಬಂದರೆ ಏನೂ ತೊಂದರೆ ಇಲ್ಲ. ಮತ್ತು ಇವ್ರದ್ದು ಶಾರ್ಟೇಜ್ ಬಟ್ಟೆ ಇದು ಬ್ಯಾಕ್ ಲೆಂತೆಲ್ಲ ಜಾಸ್ತಿ ಇದೆಯಲ್ಲ ಫ್ರೆಂಡ್ಸ್, ಶಾರ್ಟೇಜ್ ಆಗುತ್ತೆ. ಸ್ಲೀವ್ ಲೆಂತ್ ಜಾಸ್ತಿ ಇದ್ಬಿಟ್ಟಿದ್ರೆ ಬಟ್ಟೆ ಶಾರ್ಟೇಜ್ ಆಗ್ತಿತ್ತು. ಇವ್ರದ್ದು 8 ಅಲ್ವಾ, ಸೊ ಅಡ್ಜಸ್ಟ್ ಕರೆಕ್ಟಾಗಿ ಬಂದಿದೆ. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಬಾರ್ಡ್ರೆಲ್ಲ ಮೇಲೆ ಕೆಳಗೆ ಬರ್ತಿರಲ್ಲ, ಸೈಡಲ್ಲಿ ಬರ್ತಾ ಇರೋದಲ್ವ, ಅದರಿಂದ ಪ್ರಾಬ್ಲಮ್ಮು. ನೀಟಾಗಿ ಕಟ್ ಮಾಡಿಕೊಂಡು ಲೆವೆಲ್ಲಾಗಿ 2 ಫೋಲ್ಡ್ ಮಾಡಿಕೊಂಡು, ಮತ್ತು ಲೈನಿಂಗ್ ಬಟ್ಟೆ ಮಡಗಿದ್ದೀವಲ್ಲ ಅದು ನೀಟಾಗಿ ಮಡಗಿ ಕಟ್ ಮಾಡಿ. ಲೈನಿಂಗ್ ಬಟ್ಟೆನ ನೀಟಾಗಿ ಓಪನ್ ಮಾಡಿ ಎಲ್ಲ ಪಿನ್ ಹಾಕಿ, ಎಂಥದಪ್ಪ ಒರಿಜಿನಲ್ ಫ್ಯಾಬ್ರಿಕ್ ಕಟ್ ಮಾಡ್ತೀವಲ್ಲ ಫ್ರೆಂಡ್ಸ್, ಎಲ್ಲನೂ ಪಿನ್ ಹಾಕಿ ನೀವು ಕಟ್ ಮಾಡಬೇಕು. ನೀವು ಹೆಂಗೆಂಗೋ ಕಟ್ ಮಾಡಿದ್ರೆ ಸರಿಯಾಗಲ್ಲ, ಫಿನಿಶಿಂಗ್ ಬರುವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೀಟಾಗಿ ಇದು ಮಾಡಿ ಕಟ್ ಮಾಡಿ ಫ್ರೆಂಡ್ಸ್, ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡು ನೀಟಾಗಿ ಎಲ್ಲ ಕಟ್ ಮಾಡಿ. ಮತ್ತು ಫ್ರೆಂಡ್ಸ್ ಅದೇ ಹೇಳಿಲ್ಲ, ಪೇಪರ್ ಕಟ್ಟಿಂಗ್ ಹಾಕ್ತೀನಿ, ಅದರಲ್ಲಿ ಏನು ಡೌಟ್ಸ್ ಇದ್ದರೂ ಎಲ್ಲ ಪರ್ಫೆಕ್ಟಾಗಿ ಅದರಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈಗ ಸ್ಲೀವ್ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದ್ರಲ್ಲಿ ಬ್ಯಾಲೆನ್ಸ್ ಇರೋದನ್ನು ನಾನು ಎಂಥದಪ್ಪ ಬ್ಯಾಕು ಫ್ರಂಟು ಎಲ್ಲ ಆ ಕಡೆ ಈ ಕಡೆ ಉಲ್ಟಾ ಮಡಗಿ ಎಲ್ಲ ನೋಡಿ ಕಟ್ ಮಾಡಬೇಕು. ಅದೇ ಈಗ ನೀಟಾಗಿ ಇದು ಮಾಡಿಕೊಂಡು ಎಲ್ಲ ಬಟ್ಟೆ ಲೈನಿಂಗ್ ಬಟ್ಟೆ ಎಲ್ಲ ನೀಟಾಗಿ ಮಡಗಿ ಪಿನ್ ಹಾಕಿ ಸೆಕ್ಯೂರ್ ಮಾಡಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನೀಗ ಕಟ್ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಅದು ಕರೆಕ್ಟ್